ಸ್ಯಾಂಡಲ್ವುಡ್ನ ಕನಸಿನ ರಾಣಿ ಲೇಡಿ ಸೂಪರ್ ಸ್ಟಾರ್ ಮಾಸ್ ಎಮೋಷನಲ್ ಯಾವುದೇ ಪಾತ್ರ ಕೊಟ್ಟರೂ ಲೀಲಾಜಾಲವಾಗಿ ಭಾವನೆಗಳ ಧಾರೆ ಎರೆದು ಅಭಿನಯಿಸುವ ಕೋಟಿ ರಾಮು ಮನದನ್ನೇ. ಅವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಾಣಿ ಮಹಾರಾಣಿ ಮಾಲಾಶ್ರೀ. 1989ರಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರ ಚೊಚ್ಚಲ ಸಿನಿಮಾ ನಂಜುಂಡಿ ಕಲ್ಯಾಣ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ ಮಾಲಾಶ್ರೀ ಅವರಿಗೆ ಮೊದಲ ಸಿನಿಮಾವೇ ಭರ್ಜರಿ ಯಶಸ್ಸು ತಂದುಕೊಡ್ತು. ಕನ್ನಡ ಚಿತ್ರರಂಗಕ್ಕೆ ಒಬ್ಬರು ಅದ್ಭುತ ಉದಯೋನ್ಮುಖ ನಟಿ ಸಿಕ್ಕಂತಾಯ್ತು ಅಂತ ಕನ್ನಡ ಸಿನಿ ಪ್ರೇಕ್ಷಕರು ಮಾಲಾಶ್ರೀ ಅವರನ್ನ ಮೆಚ್ಚಿ ಕೊಂಡಾಡಿದ್ರು. ಇನ್ನು ಕನ್ನಡಿಗರ ನಿರೀಕ್ಷೆಯಂತೆ ಮಾಲಾಶ್ರೀ ಅವರು ತಮ್ಮ ಅಮೋಘ ಅಭಿನಯದ ಮೂಲಕ ಸಿನಿ ಪ್ರೇಮಿಗಳನ್ನ ರಂಜಿಸಿದ್ರು. ಬಜಾರಿ, ಜಗಳಗಂಟಿ, ಮುಗ್ಧತೆಯ ಹಳ್ಳಿ ಹುಡುಗಿ, ಗಂಡಮೀರಿ, ಅಹಂಕಾರಿ, ಪೊಲೀಸ್ ಅಧಿಕಾರಿ, ಆಕ್ಷನ್, ಹಾಸ್ಯ ಪಾತ್ರ ಹೀಗೆ ಎಲ್ಲಾ ಪಾತ್ರಗಳಲ್ಲೂ ನಟಿಸಿ ತಮ್ಮದೇ ಆದ ಸ್ಟಾರ್ಡಮ್ ಅನ್ನು ಸೃಷ್ಟಿಸಿಕೊಂಡ್ರು. ಮಾಲಾಶ್ರೀ ಅವರಿಗೋಸ್ಕರನೇ ಚಿತ್ರಕಥೆಗಳು ಬರತೊಡಗಿದ್ವು. ಬೇಡಿಕೆ ಹೆಚ್ಚಿತು. ಸಾಲು ಸಾಲು ಚಿತ್ರಗಳು ಅಧಿಕ ಸಂಭಾವನೆ ಪಡೆಯುವ ನಟಿಯಾಗಿ ಖ್ಯಾತಿಯನ್ನ ಪಡೆದ್ರು. ಇನ್ನು ಮಾಲಾಶ್ರೀ ಅವರು ಕನ್ನಡದ ದಿಗ್ಗಜ ನಟರುಗಳ ಜೊತೆಗೆ ಬೆಳ್ಳಿ ತೆರೆಯಲ್ಲಿ ಮಿಂಚು ಹರಿಸಿದ್ದಾರೆ. ರೆಬೆಲ್ ಸ್ಟಾರ್ ಅಂಬರೀಶ್, ರಾಘವೇಂದ್ರ ರಾಜ್ಕುಮಾರ್, ಶಿವರಾಜ್ ಕುಮಾರ್, ಅನಂತ್ನಾಗ್, ಶಶಿಕುಮಾರ್, ಶ್ರೀಧರ್, ಸುನೀಲ್, ರವಿಚಂದ್ರನ್, ದೇವರಾಜ್ ಸೇರಿದಂತೆ ಅಂದಿನ ಬಹುತೇಕ ಎಲ್ಲಾ ಸ್ಟಾರ್ ನಟರುಗಳೊಂದಿಗೆ ಮಾಲಾಶ್ರೀ ಅಭಿನಯಿಸಿದ್ದಾರೆ. ಆದರೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆ ನಟಿ ಮಾಲಾಶ್ರೀ ತೆರೆ ಹಂಚಿಕೊಳ್ಳಲಿಲ್ಲ ಯಾಕೆ ಎಂಬ ಕುತೂಹಲಕಾರಿ ಪ್ರಶ್ನೆ ಇಂದಿಗೂ ಬಹುತೇಕರಿಗೆ ಪ್ರಶ್ನೆಯಾಗಿ ಉಳಿದಿದೆ. ಹಾಗಿದ್ರೆ ಯಾಕೆ ಮಾಲಾಶ್ರೀ ಅವರು ವಿಷ್ಣುವರ್ಧನ್ ಅವರ ಜೊತೆ ನಟಿಸಲಿಲ್ಲ? ಅಂದಿನಿಂದ ಇಂದಿನವರೆಗೂ ಕೇಳಿ ಬರ್ತಿರುವ ಆ ಸುದ್ದಿ ಏನು, ಕಾರಣಗಳೇನು? ಖುದ್ದು ಮಾಲಾಶ್ರೀ ಅವರೇ ವಿಷ್ಣುವರ್ಧನ್ ಅವರ ಜೊತೆ ನಟಿಸಲಿಲ್ಲ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ್ದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಾರಣ 1. ಅಂದು ನಟಿ ಮಾಲಾಶ್ರೀ ಅಭಿನಯಿಸಿದ್ದ ಸಿನಿಮಾಗಳೆಲ್ಲವೂ ಸೂಪರ್ ಡೂಪರ್ ಹಿಟ್ ಆಗಿ ಅವರು ಸ್ಟಾರ್ ನಟಿ ಪಟ್ಟಕ್ಕೇರಿದ್ರು. ಹೀಗೆ ಯಶಸ್ಸಿನ ಉತ್ತುಂಗದಲ್ಲಿದ್ದ ನಟಿ ಮಾಲಾಶ್ರೀ ಅವರು ಸಂದರ್ಶನವೊಂದರಲ್ಲಿ ಆಡಿದ್ದ ಮಾತು ಅವರನ್ನ ವಿವಾದಕ್ಕೆ ತಳ್ಳಿತ್ತು. ಅದೇನಪ್ಪಾ ಅಂದ್ರೆ, ನನ್ನ ಜೊತೆ ಮೃಗ ನಟಿಸಿದ್ರು ಕೂಡ ಫೇಮಸ್ ಆಗುತ್ತೆ ಅಂತ ಮಾಲಾಶ್ರೀ ಹೇಳಿದ್ರಂತೆ. ಈ ಮಾತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಕಿವಿಗೂ ಬಿದ್ದಿತ್ತು. ಹಾಗಾಗಿ ತಾವು ನಟಿ ಮಾಲಾಶ್ರೀ ಅವರ ಜೊತೆ ನಟಿಸಲ್ಲ ಎಂದು ವಿಷ್ಣುವರ್ಧನ್ ಹೇಳಿದ್ದರು ಎಂಬ ಸುದ್ದಿ ಹರಿದಾಡಿತ್ತು. ಕಾರಣ 2. 1991ರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಟಿಸಿದ್ದ ಲಯನ್ ಜಗಪತಿರಾವ್ ಹಾಗೂ ರೆಬೆಲ್ ಸ್ಟಾರ್ ಅಂಬರೀಶ್, ಮಾಲಾಶ್ರೀ, ಭವ್ಯ ನಟಿಸಿದ್ದ ಹೃದಯ ಹಾಡಿತು ಸಿನಿಮಾ ರಿಲೀಸ್ಗೆ ಒಂದೇ ಟೈಮ್ನಲ್ಲಿ ಡೇಟ್ ಫಿಕ್ಸ್ ಆಗಿತ್ತು. ಆಗ ವಿಷ್ಣುವರ್ಧನ್ ಅವರು ತಮ್ಮ ಕುಚುಕು ಗೆಳೆಯ ಅಂಬರೀಶ್ ಅವರನ್ನ ಸಂಪರ್ಕ ಮಾಡಿ ಹೃದಯ ಹಾಡಿತು ಸಿನಿಮಾದ ಬಿಡುಗಡೆ ದಿನಾಂಕವನ್ನ ಮುಂದೂಡುವಂತೆ ರಿಕ್ವೆಸ್ಟ್ ಮಾಡಿಕೊಂಡ್ರಂತೆ. ಅದಕ್ಕೆ ಅಂಬರೀಶ್ ಕೂಡ ಒಪ್ಕೊಂಡ್ರಂತೆ. ಆದರೆ ನಟಿ ಮಾಲಾಶ್ರೀ ಅವರು ನಿರ್ಮಾಪಕರ ಮೇಲೆ ಒತ್ತಡವನ್ನ ಹಾಕಿ ಪಟ್ಟು ಬಿಡದೆ ಮೊದಲು ಫಿಕ್ಸ್ ಮಾಡಿದ ಡೇಟ್ಗೆ ಸಿನಿಮಾ ರಿಲೀಸ್ ಮಾಡಿಸಿದ್ರು ಎಂಬ ಮಾಹಿತಿಯೂ ಇದೆ. ಈ ವಿಚಾರ ವಿಷ್ಣುವರ್ಧನ್ ಅವರಿಗೆ ತಿಳಿದು ಅವರ ಬೇಸರಕ್ಕೆ ಕಾರಣವಾಯಿತು ಎಂಬ ಮಾತು ಕೂಡ ಹರಿದಾಡಿತ್ತು. ಕಾರಣ 3. ಮತ್ತೊಂದು ಮಾಹಿತಿಯ ಪ್ರಕಾರ ಮಾಲಾಶ್ರೀ ಮತ್ತು ವಿಷ್ಣುವರ್ಧನ್ ಇಬ್ಬರು ಆ ಕಾಲದ ಸೂಪರ್ ಸ್ಟಾರ್ಗಳು. ಅಂದು ಟಾಪ್ ಮೋಸ್ಟ್ ನಾಯಕ ನಟರಾಗಿ ವಿಷ್ಣುವರ್ಧನ್ ಅವರಿಗೆ ಸಹಜವಾಗಿಯೇ ಅವರಿಗೆ ಹೊಂದುವಂತಹ ಪಾತ್ರಗಳನ್ನೇ ಸೃಷ್ಟಿ ಮಾಡಲಾಗ್ತಿತ್ತು. ಹಾಗೆ ಅಂದು ಮಾಲಾಶ್ರೀ ಅವರು ಲೇಡಿ ಸೂಪರ್ ಸ್ಟಾರ್ ಆಗಿದ್ರು. ಅವರು ಕೂಡ ನಾಯಕ ನಟರಿಗೆ ಪೈಪೋಟಿ ಕೊಡುವಂತಹ ಸ್ಟಾರ್ಡಮ್ ಹೊಂದಿದ್ರು. ನಟ ವಿಷ್ಣುವರ್ಧನ್ ಎದುರು ನಾಯಕಿಯಾಗಿ ಮಾತ್ರವೇ ಮಾಲಾಶ್ರೀ ಪಾತ್ರ ಸೃಷ್ಟಿಸಲು ಸಾಧ್ಯವಿರಲಿಲ್ಲ. ಎರಡೂ ಪಾತ್ರಗಳಿಗೂ ಚಿತ್ರದಲ್ಲಿ ಸರಿಸಮಾನವಾದ ತೂಕ ಇರಿಸಿಕೊಳ್ಳಬೇಕಿತ್ತು. ಅಂತಹ ಕಥೆಯ ಪ್ರಯೋಗಕ್ಕೆ ಮುಂದಾಗಲು ನಿರ್ಮಾಪಕರು ಹೆದರ್ತಾ ಇದ್ರು ಎಂಬ ಮಾಹಿತಿಯೂ ಕೂಡ ಇದೆ. ಈ ಕಾರಣದಿಂದಲೂ ಮಾಲಾಶ್ರೀ ಮತ್ತು ವಿಷ್ಣುವರ್ಧನ್ ಅವರು ಒಟ್ಟಿಗೆ ತೆರೆ ಮೇಲೆ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳಲಾಗುತ್ತೆ. ಇನ್ನು ಕಾರಣ 4. ಈಗಾಗಲೇ ತಿಳಿಸಿದ ಈ 3 ವಿಷಯಗಳ ಜೊತೆಗೆ ಮತ್ತೊಂದು ಮಾಹಿತಿ ಏನಪ್ಪಾ ಅಂದ್ರೆ, ಈ ವಿಚಾರವನ್ನ ಕೆಲ ನಿರ್ಮಾಪಕರು ಮತ್ತು ಮಾಲಾಶ್ರೀ ಅವರು ಕೂಡ ಹಂಚಿಕೊಂಡಿದ್ದಾರೆ. ಅದೇನಪ್ಪಾ ಅಂದ್ರೆ, ಮಾಲಾಶ್ರೀ ಮತ್ತು ವಿಷ್ಣುವರ್ಧನ್ ಇಬ್ಬರನ್ನೂ ಒಟ್ಟಿಗೆ ಬೆಳ್ಳಿ ತೆರೆ ಮೇಲೆ ತರುವುದಕ್ಕೆ ಹಲವು ಪ್ರಯತ್ನಗಳು ನಿರ್ಮಾಪಕರು ಮತ್ತು ನಿರ್ದೇಶಕರಿಂದ ನಡೆಯಿತು. ಅದಕ್ಕೆ ಸ್ಟೋರಿ ಕೂಡ ರೆಡಿಯಾಗಿತ್ತು. ಆದರೆ ಆ ಸಮಯದಲ್ಲಿ ಈ ಇಬ್ಬರು ಬಹಳಷ್ಟು ಬ್ಯುಸಿ ಆಗಿದ್ದರಿಂದ ಇಬ್ಬರ ಡೇಟ್ಸ್ ಹೊಂದಾಣಿಕೆ ಆಗ್ಲಿಲ್ವಂತೆ. ಆದ್ರೆ ನಂತರದ ದಿನಗಳಲ್ಲಿ ವಿಷ್ಣುವರ್ಧನ್ ಮತ್ತು ಮಾಲಾಶ್ರೀ ಅವರನ್ನ ತೆರೆ ಮೇಲೆ ಒಂದಾಗಿಸಲು ಚಿತ್ರವೊಂದು ರೆಡಿಯಾಗಿ ಚಿತ್ರ ಸೆಟ್ಟೇರಲು ಮುಹೂರ್ತ ಕೂಡ ಫಿಕ್ಸ್ ಆಯಿತು. ಆದರೆ ಅಷ್ಟರಲ್ಲ
ಇದ್ದಾಗಲೇ ಮಾಲಾಶ್ರೀ ಅವರು ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡರು. ಹೌದು, ಸ್ಯಾಂಡಲ್ವುಡ್ನ ಸ್ಫುರದ್ರೂಪಿ ನಟ, ಬೆಳ್ಳಿ ಕಾಲುಂಗುರ ಖ್ಯಾತಿಯ ಸುನೀಲ್ ಮತ್ತು ನಟಿ ಮಾಲಾಶ್ರೀ ಅವರು ಹೋಗ್ತಿದ್ದ ಕಾರು 1994ರಲ್ಲಿ ಅಪಘಾತಕ್ಕೀಡಾಯಿತು. ಆ ಅಪಘಾತದಲ್ಲಿ ಸುನೀಲ್ ಅವರು ಮೃತಪಟ್ಟು ಮಾಲಾಶ್ರೀ ಅವರು ತೀವ್ರವಾಗಿ ಗಾಯಗೊಂಡಿದ್ರು. ಆ ಅಪಘಾತದಿಂದ ಚೇತರಿಸಿಕೊಂಡು ಮಾಲಾಶ್ರೀ ಅವರು ಮತ್ತೆ ನಟನೆಗೆ ಮರಳುವಷ್ಟರಲ್ಲಿ ನಟ ವಿಷ್ಣುವರ್ಧನ್ ಅವರು ಬೇರೆ ಸಿನಿಮಾದಲ್ಲಿ ಬ್ಯುಸಿಯಾದ್ರು. ಹೀಗಾಗಿ 1994ರಲ್ಲಿ ಶೂಟಿಂಗ್ ಆಗಬೇಕಿದ್ದ ಆ ಸಿನಿಮಾ ಮುಂದಕ್ಕೆ ಹೋಯಿತು. ಕೊನೆಗೂ ಅದು ಶೂಟಿಂಗ್ ಆಗಲೇ ಇಲ್ಲ. ಈ ಬಗ್ಗೆ ಸ್ವತಃ ಮಾಲಾಶ್ರೀ ಅವರು ಕೂಡ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ. ನಾನು ಮತ್ತು ವಿಷ್ಣು ಸರ್ ಒಂದು ಚಿತ್ರದಲ್ಲಿ ನಟಿಸಬೇಕಿತ್ತು. ಆದರೆ ದುರಾದೃಷ್ಟ, ಅದೇ ಸಮಯದಲ್ಲಿ ನನಗೆ ಅಪಘಾತವಾಗಿ ಹಲವು ಸಮಯ ನಾನು ನಟನೆಯಿಂದ ದೂರ ಇರಬೇಕಾಯಿತು. ನಮ್ಮಿಬ್ಬರ ಮಧ್ಯೆ ಏನೂ ಮನಸ್ತಾಪ ಇರಲಿಲ್ಲ. ನಾವಿಬ್ಬರು ಒಬ್ಬರನ್ನೊಬ್ಬರು ತುಂಬ ಗೌರವಿಸುತ್ತಿದ್ದೆವು. ಈ ಸಂಗತಿ ಅಂಬರೀಷ್ ಸೇರಿದಂತೆ ಎಲ್ಲರಿಗೂ ಗೊತ್ತಿತ್ತು. ಆದರೂ ಅದ್ಯಾಕೋ ಏನೇನೋ ಊಹಾಪೋಹಗಳು ಹಬ್ಬಿದ್ವು. ಅದು ಅರ್ಥವಾಗಲೇ ಇಲ್ಲ ಎಂದಿದ್ರು ಮಾಲಾಶ್ರೀ. ಹೀಗೆ ಅಂದಿನಿಂದ ಇಂದಿನವರೆಗೂ ಕೂಡ ವಿಷ್ಣುವರ್ಧನ್ ರವರ ಜೊತೆಗೆ ಮಾಲಾಶ್ರೀ ಅವರು ತೆರೆ ಹಂಚಿಕೊಳ್ಳಲಿಲ್ಲ ಯಾಕೆ ಎಂಬ ಪ್ರಶ್ನೆ ಎದ್ದಾಗಲೆಲ್ಲ ಈ ಊಹಾಪೋಹಗಳು ಸದಾ ಸದ್ದು ಮಾಡ್ತಾ ಇರುತ್ತವೆ.